ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸ್ವಲ್ಪ ಕೆಲಸ ಇದೆ ಎಲ್ಲಿ ಅಂತ ಹೇಳ್ತೀನಿ. ಅಗ್ಲಾಗ್ಬಿಡುತ್ತೆ. ಇನ್ನೂ ದೊಡ್ಡದಾಗಿ ಮುಂದೆ ರೈತರ ತಗೊಂಡು ಹೋಗ್ತಾರೆ. ನಾವು ಒಂದು ಪ್ಲಾಟ್ ವಿಸಿಟ್ ಮಾಡಕ್ ಬಂದಿದ್ವಿ. ಮಾಡಿದ್ದಾರೆ ಅಲ್ಲೆಲ್ಲ ಮನೆಗಳು ಆಗಿದ್ದಾವೆ ನೋಡ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಒಬ್ರಲ್ಲ ಇಬ್ರಲ್ಲ ಒಂದು 3 ಜನ ಲಾಯರ್ ಹತ್ರ ಒಪಿನಿಯನ್ ತಗೊಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟೇ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅಂತ ಅಂದ್ಬಿಟ್ಟು. ಈರುಳ್ಳಿ ಒಂದು ಇವಾಗ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್, ಗೆಡ್ಡೆಕೋಸು ಎಲ್ಲಾನು ಕಟ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ. ಒಗ್ಗರಣೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆನೂ ನೈಟೇ ಬಿಡಿಸಿಕ್ಬಿಟ್ಟಿದೆ, ಕಟ್ಕೊಂಡು ಬೆಳಗ್ಗೆ ಮಾಡ್ಕೊತೀನಿ. ತರಕಾರಿ ಎಲ್ಲ ಹಾಕೊಂಡಿದ್ದೀನಿ. ಒಂದು 2-3 ವಿಷಲ್ ಕೂಗಿಸ್ಕೊತೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಒಂದು 3 ಗೆಡ್ಡೆ ಮೀಡಿಯಮ್ ಸೈಜ್ ಇರುತ್ತೆ. ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋತೀನಿ. ನಾನು ಒಂದು 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಬಿಸಿಬೇಳೆ ಈ ಥರ ರೆಡಿಯಾಗಿದೆ. ಅದಕ್ಕೆ ಇದು ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ನಾನು ಕಡಲೆ ಬೀಜ ಮತ್ತು ಬಟಾಣಿ, ನನಗೆ ಮನೇಲಿ ಮಾಡೋ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ ಆಗುತ್ತೆ. 3 ಟೈಮು ನಾನು ಅದನ್ನೇ ತಿಂತೀನಿ, ಬೇರೆ ಏನೂ ಇಷ್ಟಪಡಲ್ಲ. ಬಿಸಿಬೇಳೆ ಬಾತ್ ಮಾಡಾದ್ಮೇಲೆ ಮಗನ ಎಬ್ಬಿಸಿ ಅವನಿಗೆ ರಾಗಿ ಮಾಲ್ಟ್ನ ಕುಡಿಸ್ತಾ ಇದ್ದೀನಿ. ಮಗನ ಬೆಳಗ್ಗೆ ಎಬ್ಬಿಸಿ ಅವನಿಗೆ ತಿಂಡಿ ಮಾಡಿಸೋದೇ ಒಂಥರ ಬಿಗ್ ಟಾಸ್ಕ್ ನಮಗೆ. ಫ್ರೆಂಡ್ಸ್, ಕ್ಲೈಮೇಟ್ ತುಂಬ ಚಿಲ್ಲಾಗಿದೆ. ಏನೋ ಬಜ್ಜಿ ತಿನ್ನಬೇಕು ಅನಿಸ್ತಾ ಇದೆ. ಸೊ ಅದಕ್ಕೆ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಮಗ ಹಸ್ಬೆಂಡ್ ಅಷ್ಟು ತಿನ್ನಲ್ಲ, ಸೊ ನಾನೇ ಜಾಸ್ತಿ ತಿನ್ನೋದು. ಸರಿ, ಮನೇದಲ್ವಾ, ಹೆಲ್ತಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಲೂಗಡ್ಡೆನ ಹಸ್ಬೆಂಡೇ ಕಟ್ ಮಾಡಿಕೊಟ್ರು. ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಕಡಿಮೆ ಉರಿಲೇ ಬೇಯಿಸ್ಕೊತೀನಿ. ಫ್ರೆಂಡ್ಸ್, ಬೆಳಗ್ಗೆನೆ ತಿಂಡಿಗೆ ಪನ್ನೀರ್ ಪುಲಾವ್ನ ಮಾಡಿದ್ದೀನಿ. ಪನ್ನೀರ್ ಬಟಾಣಿನ ಹಾಕ್ಬಿಟ್ಟು. ವೆಲ್ಕಮ್ ಬ್ಯಾಕ್. ಶನಿವಾರ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಬೆಳಿಗ್ಗೆ ತಿಂಡಿಗೆ ನಾನು ಟೊಮೆಟೊ ಬಾತ್ ಮಾಡಿದೆ. ಪನ್ನೀರು ಬಟಾಣಿನ ಹಾಕ್ಬಿಟ್ಟು ಬಾತ್ ಥರ ಮಾಡಿದೆ. ಇವಾಗ ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಎಲ್ಲಿ ಅಂತ ಹೇಳ್ತೀನಿ. ಹಂಗೆ ಗ್ರಾಸರೀಸ್ ಇಲ್ಲ, ವೆಜಿಟೇಬಲ್ಸ್ ಎಲ್ಲ ತೊಗೊಂಬರ್ಬೇಕು, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ. ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಸ್ಬೆಂಡ್ ಟೀ ಮಾಡಿಕೊಟ್ರು. ಬೆಳಗ್ಗೆ ಹಾಲು ಕುಡ್ದಿರಲಿಲ್ಲ, ಮಗನ ರಾಗಿ ಮಾಲ್ಟ್ ಕುಡಿಸ್ಬಿಟ್ಟು ನಾವು ಬಾತ್ನ ತಿಂದಿದ್ವಿ. ಟೈಮ್ ಆಗೋಯ್ತು. ಇವಾಗ ಹೊರಗಡೆ ಕೆಲಸ ಇದೆ, ಹೋಗಬೇಕು. ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದಾರೆ, ಲೈಕ್ ಆಫ್ ಮಾಡಿಲ್ಲ, ಹೊಸ್ದಾಗಿ ನೋಡ್ತಾರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡಿ. ಬೆಂಗಳೂರು ದಶರಥ್ ಗೌಡ ಮಿನಿ ವ್ಲಾಗ್ಸು, ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಾನು ವೀಡಿಯೋ ಮಾಡಬೇಕಾದ್ರೆ ಕಿವಿ ಅಗ್ಲಾಗ್ಬಿಡುತ್ತೆ, ಕೇಳಿಸ್ಕೊಂಡು ಇಮಿಟೇಟ್ ಮಾಡೋದು. ಟೈಮ್ ಆಯಿತು, ಟೀ ಕುಡಿದ್ಬಿಟ್ಟು ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೀ ಬಿಸಿ ಬಾಟ್ಲು ಕೊಡಬೇಕು. ಫ್ರೆಂಡ್ಸ್, ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಇಬ್ಬರು ವಾಚ್ ಹಾಕೊಂಡು. ಇವ್ನಿಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ಪೈಡರ್ ಮ್ಯಾನ್ ವಾಚ್ ಇರಬೇಕು ಅಲ್ವಾ? ಹೊರಗಡೆ ಕ್ಲೈಮೇಟ್ ಮಾತ್ರ ತುಂಬಾನೇ ಚಿಲ್ಲಾಗಿದೆ. ಚಳಿ ಅನಿಸ್ತಾ ಇದೆ. ನನ್ನ ಹಸ್ಬೆಂಡ್ ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು, ಕಾಪಿ ರೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾವು ಮನೇನ ಬಿಟ್ವಿ. ನಾವು ಒಂದು ಪ್ಲಾಟ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ನೇಬರ್ ಫ್ರೆಂಡ್ ಅವರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಪ್ಲಾಟ್ಸ್ನ ತೊಗೊಂಡಿದ್ರು. ಒಂದು 2-3 ವಾರದಿಂದ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಈ ವೀಕೆಂಡ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವೇನೇ ತೊಗೋಬೇಕಾದ್ರೂ ಒಂದು 2-3 ಸತಿ ವೆರಿಫೈ ಮಾಡ್ಕೊಂಡು ತೊಗೊಳೋದು ಬೆಸ್ಟು. ನಾನು ಹೇಳ್ದೆ ಅಂತ ಅಲ್ಲ, ನಿಮ್ಗೆ ಯಾರಿಗಾದ್ರೂ ಪ್ಲಾಟ್ಸ್ ತೊಗೋಬೇಕು ಮನೆ ಕಟ್ಟೋಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು ಇನ್ವೆಸ್ಟ್ಮೆಂಟ್ಗೆ ನೋಡ್ತಾ ಇರೋದು ಆನ್ ದ ವೇ ನರ್ಸರಿಗೂ ವಿಸಿಟ್ ಮಾಡಿದ್ವಿ. ನರ್ಸರಿಗೆ ಬಂದಿದ್ದೀವಿ, ಗಿಡ ನೋಡೋಣ ಅಂತ ಅಂದ್ಬಿಟ್ಟು. ಹೆಸ್ರುಗಟ್ಟಲ್ಲಿರೋ ನರ್ಸರಿ. ಏನೇನು ಗಿಡಗಳಂತ ಬರ್ದೇ ಇಲ್ಲ. ಇನ್ನೂ ದೊಡ್ಡದಾಗಿ ಮುಂದೆ
ಹೋಗ್ತಾರ ಮತ್ತೆ ಆ ಕಡೆ ಹೋಗ್ಬೋದು ನೋಡಿ. ದೊಡ್ಡ ಎಸ್ಟೇಟ್ ಇರ್ತವೆಲ್ಲ ಇಟ್ಕೊಂಡಿರ್ತಾರಲ್ಲ ಬಲ್ಕ್. ರೈತರೆಲ್ಲ ತಗೊಂಡು ಹೋಗ್ತಾರಲ್ಲ. ದೊಡ್ಡ ನರ್ಸರಿ. ಇಲ್ಲಿ ನಾವು ಒಂದು ಪ್ಲಾಟ್ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲೇ ಆನ್ ದ ವೇ ನರ್ಸರಿ ಇತ್ತು. ನನ್ನ ಹಸ್ಬೆಂಡ್ ನೋಡ್ತೀಯ ಅಂತ ಅಂದರು. ಎಲ್ಲ ಗಿಡಗಳು, ಹೂವಿನ ಗಿಡ ಎಲ್ಲ ಗಿಡಗಳಿದ್ದಾವೆ. ಮೇ ಬಿ ಬಲ್ಕಲ್ಲಿ ತೊಗೊಂಡೋಗ್ತಾರಲ್ಲ ಈ ಫಾರ್ಮ್ ಹೌಸ್ ತೋಟ ಇಟ್ಕೊಂಡಿರೋ ನೋಡ್ದು ಅನಿಸುತ್ತೆ. ನೋಡ್ಬೇಕು ನೆಕ್ಸ್ಟ್ ಯಾವಾಗಾದರೂ ಬರಬೇಕು. ಯಪ್ಪ ವೆದರ್ ಅಂತೂ ಎಷ್ಟು ಚಿಲ್ಲಾಗಿದೆ ಅಂತಂದರೆ ಕಾರಿಂದ ಇಳಿಯೋಕ್ಕೆ ಮನಸ್ಸು ಬರಲ್ಲ. ನಾವು ಪ್ಲಾಟ್ಸ್ನ ನೋಡೋಕೆ ಬಂದ್ಬಿಟ್ಟು ಹೆಸರುಘಟ್ಟ ಸೈಡು. ನನ್ನ ನೇಬರ್ ಫ್ರೆಂಡ್ ಅವರು ಇಲ್ಲೇ ತೊಗೊಂಡಿರೋದು. ನಾವು ಒಬ್ಬರ ಹತ್ರನೇ ಚೆಕ್ ಮಾಡಲಿಲ್ಲ, ಒಂದು 3-4 ಜನ ಲೇಔಟ್ ಮಾಡಿದಾರಲ್ಲ ಎಲ್ಲರ ಹತ್ರನೂ ಚೆಕ್ ಮಾಡಿದ್ವಿ. ಒಬ್ಬರಿಂದ ಒಬ್ರಿಗೆ ಪ್ರೈಸ್ ವೇರಿ ಆಗುತ್ತೆ. ಮೇನ್ ರೋಡ್ ಹತ್ತಿರ ಇದ್ದರೆ ಒಂದು ಪ್ರೈಸು, ಸ್ವಲ್ಪ ಮುಂದೆ ಇದ್ದರೆ ಇನ್ನೊಂದು ಥರ. ಸೊ ನೀವು ಅಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ಕಡೆ ಹೋಗಿ ಚೆಕ್ ಮಾಡಿ. ಒಬ್ಬರಲ್ಲ ಒಂದು 2-3 ಜನದ ಹತ್ರ ವಿಚಾರಿಸಿ, 2-3 ಜನ ಲಾಯರ್ ಹತ್ರ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡು ಆದಮೇಲೆ ಮುಂದುವರಿಯೋದು ಬೆಸ್ಟು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೆಸರುಘಟ್ಟದಲ್ಲಿ ಪ್ಲಾಟ್ನ ನೋಡೋಕೆ ಬಂದಿದ್ವಿ ಇನ್ವೆಸ್ಟ್ಮೆಂಟ್ಗೆ ಅಂತ. ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅನ್ನೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಸ್ಕ್ವೇರ್ ಫೀಟ್ ಬಂದು 2500 3000 ಆ ಥರ ಹೇಳ್ತಾಯಿದ್ರೆ ನೀವು ಒಂದು ಸತಿ ಹೋದರೆ ಇಲ್ಲಿ ಚೆಕ್ ಮಾಡ್ಬೋದು. ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ನೋಡ್ತಾ ಇದ್ದೀವಿ. ನಾವಿನ್ನೂ ನಾಟ್ ಶ್ಯೂರ್. ಬಟ್ ಇಲ್ಲಿಂದ ನೆಲಮಂಗಲ 10 ಕಿಲೋಮೀಟರು. ಮತ್ತು ಹೆಸರುಘಟ್ಟದಿಂದ ಮೆಟ್ರೋ ಸ್ಟೇಷನ್, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಅದು ಒಂದು 10 ಕಿಲೋಮೀಟರು. ಸೊ ಚೆಕ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಒಂದು 2 ಎಕರೆ ಪ್ಲಾಟ್ ಮಾಡಿದಾರಂತೆ. ಈ ಕಡೆನೂ ಇದೆ, ಈ ಕಡೆ ಸೈಡು ಇದೆ, ನೋಡ್ಬೋದು. ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಐಡಿಯಾ ಅಂತ ಹೇಳ್ತಾ ಇದ್ದಾರೆ. ಮನೆಯೂ ತುಂಬ ಮನೆಗಳಾಗಿದೆ, ತೋರಿಸ್ತೀನಿ. ಈ ಕಡೆ ಮತ್ತು ಈ ಕಡೆ ಪ್ಲಾಟ್ನ ಮಾಡಿದ್ದಾರೆ, ಅಲ್ಲೆಲ್ಲ ಮನೆಗಳು ಆಗಿದ್ದಾವೆ, ನೋಡ್ಬೋದು. ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಿಮಗೆ, ಮತ್ತು ನಾಗಸಂದ್ರ ಮೆಟ್ರೋ ಸ್ಟೇಷನ್ನು ಎಲ್ಲ ಹತ್ರ ಆಗುತ್ತೆ. ಆಮೇಲೆ ಹೆಸರುಘಟ್ಟ ಲೇಕಿಂದ ಒಂದು 2 ಕಿಲೋಮೀಟರ್, ಎಕ್ಸಾಕ್ಟ್ ಹೆಸರುಘಟ್ಟ ಲೇಕಿಂದ 2 ಕಿಲೋಮೀಟರ್. ಆಮೇಲೆ ಇಲ್ಲಿ BMTC ಬಸ್ಸು ಇದೆ, ತುಂಬ ಓಡಾಡ್ತಾ ಇದೆ. ಅಲ್ಲೆಲ್ಲ ಮನೆಗಳಾಗಿದ್ದಾವೆ, ನೋಡ್ಬೋದು. ಇಲ್ಲಿ ರೈತರಿಂದನೇ ಕುಂಟೆಗೆ 16.5 ಲಕ್ಷ ಹತ್ರ ಕೊಟ್ಟು ತೊಗೊಂಡಿರೋದಂತೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಥವಾ ಹೆಸರುಘಟ್ಟದಲ್ಲಿ ಮನೆ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ತಾರೆ, ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಎಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ. ಇಲ್ಲೆಲ್ಲ DC ಕನ್ವರ್ಷನ್ ಇಲ್ವಂತೆ. ಇದು ಬ್ಯಾಂಗ್ಳೂರ್ 56 ಪಿನ್ ಕೋಡ್ ಬಂದು 56008888 ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆಗಳೆಲ್ಲ ಆಲ್ರೆಡಿ ಆಗ್ತಾ ಇದಾವೆ. ಪ್ಲಾಟ್ಸ್ ಎಲ್ಲ ರೆಡಿ ಟು ಕನ್ಸ್ಟ್ರಕ್ಟ್ ಅಂತ ಹೇಳ್ತಾ ಇದ್ರು. ಕೆಲವರು ಅಪಾರ್ಟ್ಮೆಂಟ್ಸ್ ಇಷ್ಟಪಡಲ್ಲ, ಆಮೇಲೆ ಬಡ್ಜೆಟ್ ಅಷ್ಟು ಇಲ್ಲದೆ ಇರೋರು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ಸೈಡ್ ನೋಡ್ಬೋದು. ನಾನು ಅದೇ ಅವ್ರ ಹತ್ರನೇ ತಗೊಳ್ಳಿ, ಇವ್ರ ಹತ್ರನೇ ತಗೊಳ್ಳಿ ಅಂತ ಹೇಳಲ್ಲ. ತುಂಬ ಜನ ಲೇಔಟ್ಗಳನ್ನ ಮಾಡಿದ್ದಾರೆ. ಸೊ ಚೆಕ್ ಮಾಡಿ, ನಿಮಗೆ ಯಾವುದು ಕಂಫರ್ಟಬಲ್, ಯಾವುದು ನಿಯರ್ ಬೈ, ಆಮೇಲೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ. ಒಬ್ಬರಲ್ಲ ಇಬ್ಬರಲ್ಲ ಒಂದು 3 ಜನ ಲಾಯರ್ ಹತ್ರ ಒಪಿನಿಯನ್ನ ತೊಗೊಂಡು ತೊಗೋಬೋದು. ನಾವು ಇನ್ನು ಏನೂ ಡಿಸೈಡ್ ಮಾಡಿಲ್ಲ. ಒಂದು ಕಡೆ ನೋಡಿದ್ದೀವಿ, ನೋಡೋಣ. ಅಲ್ಲಿ ನನ್ನ ಫ್ರೆಂಡೂ ತೊಗೊಂಡಿದ್ದಾರೆ. ಸೊ ಏನಾದರೂ ಖಂಡಿತ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಹೇಳ್ತೀನಿ. ಸೊ 2500 3000 ಗಂಟನೂ ಇದೆ ಸ್ಕ್ವೇರ್ ಫೀಟು. ಚೆಕ್ ಮಾಡಿ ಒಂದ್ಸತಿ. ಹೆಸರುಘಟ್ಟ ಸುತ್ತಮುತ್ತ ನೀವು ಓಡಾಡಿದ್ರೆ ಅಲ್ಲೇ ತುಂಬ ಬೋರ್ಡ್ಗಳು ಹಾಕಿದ್ದಾರೆ. ಮನೇಲಿ ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸ್ ಏನೂ ಇರಲಿಲ್ಲ. ಆನ್ ದ ವೇ ಮನೆಗೆ ಹೋಗ್ತಾ ಮನೆಗೆ ಬೇಕಾಗಿದ್ದ ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸ್ನೆಲ್ಲ ಶಾಪ್ ಮಾಡ್ಕೊಂಡು ಹೋದ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.